ಅದು ಸುಮಾರು ರಾತ್ರಿ 2:30 ಸಮಯ. ಮೌನವು ಸುತ್ತಮುತ್ತಲಿನ ಪ್ರದೇಶಗಳನ್ನು ಹೆಣದಂತೆ ಸುತ್ತಿತ್ತು. ಬೆಳಕಿನ ಏಕೈಕ ಮೂಲವೆಂದರೆ ಪೆಟ್ರೋಲ್ ಬಂಕ್ನ ಮೂಲೆಯಲ್ಲಿ ಮಿನುಗುತ್ತಿರುವ ಟ್ಯೂಬ್ಲೈಟ್. ಅವತ್ತು ಕರ್ತವ್ಯದಲ್ಲಿ ಏಕೈಕ ಕೆಲಸಗಾರ ನಿಂತಿತ್ತು. ಅವನ ಹೆಸರು ಶೇಖರ್ ಅಂತ. ರಾತ್ರಿ ಹೊತ್ತು 1-2 ಗಾಡಿಗಳು ಬರುತ್ತದೆ. ಒಂದೊಂದು ಸರಿ ಲಾರಿಗಳು ಬಂದರೆ ಒಂದು 25 ಲೀಟ್ರ್ 35 ಲೀಟ್ರ್ ಹಾಕೋದಕ್ಕೆ ತುಂಬ ಸಮಯ ತಗೊಳ್ಳುತ್ತೆ. ರಾತ್ರಿ ಡ್ಯೂಟಿಯನ್ನು ಹೆಚ್ಚಾಗಿ ಇಷ್ಟಪಡುತ್ತಿದ್ದವನು ಶೇಖರ್. ಅದಕ್ಕಾಗಿ ಯಾವತ್ತು ನೋಡಿದ್ರೂ ರಾತ್ರಿ ಕೆಲಸಕ್ಕೇನೆ ಪ್ರಿಫರೆನ್ಸ್ ಕೊಡ್ತಾ ಇದ್ದ. ಅವತ್ತಿನ ದಿನ ರಾತ್ರಿ ಯಾವುದೇ ಗಾಡಿ ಬರುತ್ತಿರಲಿಲ್ಲ. ಅದಕ್ಕೆ ಶೇಖರ್ ಚಹಾ ಕುಡಿಯುತ್ತಿದ್ದ. ಅವನ ಕಣ್ಣುಗಳು ಸಾಂದರ್ಭಿಕವಾಗಿ ಹೊರಗಿನ ಕತ್ತಲಿನ ಕಡೆಗೆ ಚಲಿಸುತ್ತಿರುತ್ತದೆ. ಬಂಕ್ನ ಅಂಚಿನ ಹತ್ತಿರ ಒಂದು ಹಳೆಯ ಬೇವಿನ ಮರವಿತ್ತು. ಅದು ಎತ್ತರವಾಗಿ ಮತ್ತು ವಿಚಿತ್ರವಾಗಿ ಶಾಂತವಾಗಿತ್ತು. ಇದ್ದಕ್ಕಿದ್ದಂತೆ ಏನೋ ಒಂದು ಶಬ್ದ ಬರೋದಕ್ಕೆ ಶುರುವಾಗುತ್ತೆ ಆ ಬೇವಿನ ಮರದ ಕಡೆಯಿಂದ. ಶೇಖರ್ಗೆ ಯಾವುದೋ ಒಂದು ಹೆಜ್ಜೆ ಗುರುತುಗಳನ್ನು ನೋಡಿದಂತಾಗಿತ್ತು ಆ ಜಾಗದಲ್ಲಿ. ನಿಧಾನವಾಗಿ ಆ ಶಬ್ದವನ್ನು ಹಿಂಬಾಲಿಸುತ್ತಾ ಹೋದ ಶೇಖರ್ ತನ್ನ ಮನಸ್ಸಿನಲ್ಲಿ ಯಾವುದೇ ವಾಹನಗಳಿಲ್ಲ, ಹೆಡ್ಲೈಟ್ಗಳನ್ನು ನೋಡಿಲ್ಲ, ಆದರೆ ಶಬ್ದವು ಆ ಬೇವಿನ ಮರದ ಬಳಿಯಿಂದ ಬರುತ್ತಿದೆ ಅಂತ ಯೋಚಿಸುತ್ತಿದ್ದ. ಶೇಖರ್ ಎದ್ದು ನಿಂತು ಆತಂಕಕ್ಕೊಳಗಾದ. ಯಾರದು ಅಂತ ಆ ಕತ್ತಲಿನ ಕಡೆಗೆ ನೋಡಿ ಕರೆದನು. ಆದರೆ ಅಲ್ಲಿ ನೀರವ ಮೌನ. ಅವನ ಹೃದಯ ಬಡಿತವು ಗಾಳಿಗಿಂತ ಜೋರಾಗಿ ಬಡಿಯಿತು. ತಂಗಾಳಿ ನಿಂತು ಹೋದಂತೆ ಭಾಸವಾಗುತ್ತಿತ್ತು. ಅವನು ಎದ್ದು ಆ ಮರದ ಕಡೆಗೆ ಎಚ್ಚರಿಕೆಯಿಂದ ನಡೆಯುತ್ತಾನೆ. ಅಲ್ಲಿ ಮರದ ಕೆಳಗೆ ಒಂದು ಒದ್ದೆಯಾದ ಟವಲ್ ಬಿದ್ದಿತ್ತು. ಅದು ನೆಲದ ಮೇಲಿತ್ತು. ಬಹುತೇಕ ಹೊಸತಾಗಿ ಕಾಣಿಸುತ್ತಿತ್ತು. ಅವನು ತನ್ನ ಟಾರ್ಚ್ ಲೈಟನ್ನು ಆನ್ ಮಾಡಿ ಆ ಕಡೆ ಈ ಕಡೆ ಹುಡುಕುತ್ತಾನೆ. ಆದರೆ ಆ ಜಾಗ ಕೆಲವೇ ಕ್ಷಣದ ಹಿಂದೆ ಯಾರೋ ಅಲ್ಲಿ ನಿಂತಿದ್ದಂತೆ ಧೂಳಿನ ನೆಲದ ಮೇಲೆ ಒದ್ದೆಯಾದ ಹೆಜ್ಜೆ ಗುರುತುಗಳನ್ನು ನೋಡುತ್ತಾನೆ. ಇದ್ದಕ್ಕಿದ್ದಂತೆ ಬಂಕ್ನ ಹಿಂದೆ ತುಕ್ಕು ಹಿಡಿದ ಕಬ್ಬಿಣದ ಬಾಗಿಲು ಸಡನ್ನಾಗಿ ಮುಚ್ಚಲ್ಪಡುತ್ತದೆ. ಶೇಖರ್ ಹಿಂತಿರುಗುತ್ತಾನೆ. ಯಾರೂ ಇರಲಿಲ್ಲ. ನಂತರ ಅವನು ಬೇವಿನ ಮರದ ಕಡೆಗೆ ಹಿಂತಿರುಗಿ ನೋಡಿದನು. ಒಂದು ಕೊಂಬೆಯ ಮೇಲೆ ಏನೋ ಕುಳಿತಂತಿತ್ತು. ನೋಡಿದರೆ ಮಹಿಳೆ. ಬಿಳಿ ಬಣ್ಣದ ಸೀರೆ, ತಲೆ ಕೆಳಗೆ ಕಾಲು ಮೇಲೆ ಅನ್ನೋ ಥರ ಕಾಣಿಸುತ್ತಿತ್ತು. ಒಂದು ಮಹಿಳೆ ನೇತಾಡುತ್ತಿದ್ದಂತೆ ಕಾಣಿಸುತ್ತಿತ್ತು. ಅವಳು ನಿಧಾನವಾಗಿ ತಲೆ ಎತ್ತಿದಳು. ಅವಳ ಮುಖ ಅರ್ಧದಷ್ಟು ನೆರಳುಗಳಿಂದ ಆವೃತವಾಗಿತ್ತು. ಶೇಖರ್ ಅಲ್ಲಿಂದ ಓಡಿ ಹೋಗುತ್ತಾನೆ. ಮರುದಿನ ಬೆಳಿಗ್ಗೆ ಪೆಟ್ರೋಲ್ ಬಂಕ್ನ ಮಾಲೀಕ ಬಂದಾಗ ಶೇಖರ್ ಕಾಣೆಯಾಗಿದ್ದ. ಯಾವುದೇ ಕುರುಹುಗಳಿರಲಿಲ್ಲ, ಸಂದೇಶವೂ ಇಲ್ಲ. ಅವನ ಚಹಾವನ್ನು ಹೊರತುಪಡಿಸಿ ಅಲ್ಲಿ ಏನೂ ಇರಲಿಲ್ಲ. ಶೇಖರ್ ಎಲ್ಲಿ ಮಾಯವಾಗಿ ಹೋಗಿದ್ದ ಅನ್ನೋ ವಿಷಯ ಇಂದಿಗೂ ನಿಗೂಢವಾಗಿದೆ.